ಮಹಾಕೌಶಲ್ ಎಕ್ಸ್‌ಪ್ರೆಸ್ ರೈಲು ಹಳಿ ತಪ್ಪಿದೆ. ಮಹೋಬಾ ರೈಲ್ವೆ ನಿಲ್ದಾಣದ ಬಳಿ ಈ ಘಟನೆ ನಡೆದಿದೆ. ಹಳಿ ತಪ್ಪಿದ ರೈಲು ಮಹೋಬಾ ಹಾಗೂ ಕುಲ್ಪಹಾರ್ ನಡುವೆ ಸಂಚರಿಸ್ತಾ ಇತ್ತು. ಈ ಸಂದರ್ಭದಲ್ಲಿ ಈ ದುರಂತ ಸಂಭವಿಸಿದೆ. ಹಳಿ ತಪ್ಪಿದ ಒಟ್ಟು ಎಕ್ಸ್‌ಪ್ರೆಸ್ ರೈಲಿನ ಒಟ್ಟು 8 ಬೋಗಿಗಳಲ್ಲಿ 4 ಎಸಿ ಮತ್ತು 4 ಜನರಲ್ ಬೋಗಿಗಳು ಅಂತ ಗುರುತಿಸಲಾಗಿದೆ. ರೈಲು ದುರಂತದಲ್ಲಿ 12 ಮಂದಿ ಪ್ರಯಾಣಿಕರಿಗೆ ಗಾಯವಾಗಿದ್ದು, ಗಾಯಾಳುಗಳ ಪೈಕಿ 6 ಜನರ ಸ್ಥಿತಿ ಗಂಭೀರವಾಗಿದೆ. ಹಾಗೆ ಆಸ್ಪತ್ರೆಗೆ ಅವರನ್ನ ದಾಖಲು ಮಾಡಲಾಗಿದೆ. ಜಬಲ್ಪುರ್ ಮತ್ತು ನಿಜಾಮುದ್ದೀನ್ ಮಹಾಕೌಶಲ್ ಎಕ್ಸ್‌ಪ್ರೆಸ್ ಜಬಲ್ಪುರ್ನಿಂದ ದೆಹಲಿಗೆ ಪ್ರಯಾಣಿಸ್ತಾ ಇದ್ದಂತಹ ರೈಲು ಇದಾಗಿತ್ತು. ಉತ್ತರ ಪ್ರದೇಶದ ಮಹೋಬಾ ಬಳಿ ರೈಲು ಹಳಿ ತಪ್ಪಿದೆ. ತಡರಾತ್ರಿ 2:30 ಸುಮಾರಿಗೆ ಸಂಭವಿಸಿರುವಂತಹ ದುರಂತ ಇದು. ಘಟನಾ ಸ್ಥಳದಲ್ಲಿ ಈಗ ರಕ್ಷಣಾ ಕಾರ್ಯಾಚರಣೆ ಮುಂದುವರೆದಿದ್ದು, ಘಟನಾ ಸ್ಥಳಕ್ಕೆ ಜಿಲ್ಲಾಧಿಕಾರಿ ಹಾಗೆ ರೈಲ್ವೆ ಅಧಿಕಾರಿಗಳು ಆಗಮಿಸಿದ್ದಾರೆ. ಮಹಾಕೌಶಲ್ ಎಕ್ಸ್‌ಪ್ರೆಸ್ ರೈಲು ಹಳಿ ತಪ್ಪಿದೆ. ಮಹೋಬಾ ರೈಲ್ವೆ ನಿಲ್ದಾಣದ ಬಳಿ ಈ ದುರಂತ ಸಂಭವಿಸಿದೆ. ಮಹೋಬಾ ಮತ್ತು ಕುಲ್ಪಹಾರ್ ನಡುವೆ ಈ ದುರಂತ ಸಂಭವಿಸಿದ್ದು, ಒಟ್ಟು 8 ಬೋಗಿಗಳು ಹಳಿ ತಪ್ಪಿವೆ ಅಂತ ಹೇಳಲಾಗಿದೆ. ಅದರಲ್ಲಿ 4 ಎಸಿ ಮತ್ತು 4 ಜನರಲ್ ಬೋಗಿಗಳು ಹಳಿ ತಪ್ಪಿವೆ. ರೈಲು ದುರಂತದಲ್ಲಿ ಒಟ್ಟು 12 ಜನ ಪ್ರಯಾಣಿಕರಿಗೆ ಗಾಯವಾಗಿದ್ದು, ಗಾಯಾಳುಗಳ ಪೈಕಿ 6 ಜನರ ಸ್ಥಿತಿ ಗಂಭೀರವಾಗಿದೆ ಅಂತ ಕೂಡ ಹೇಳಲಾಗ್ತಾ ಇದೆ. ಇನ್ನು ಅವರೆಲ್ಲರನ್ನೂ ಕೂಡ ಈಗ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಜಬಲ್ಪುರ್ ನಿಜಾಮುದ್ದೀನ್ ಮಹಾಕೌಶಲ್ ಎಕ್ಸ್‌ಪ್ರೆಸ್ ಇದಾಗಿದ್ದು, ಜಬಲ್ಪುರ್ನಿಂದ ದೆಹಲಿಗೆ ಈ ರೈಲು ಪ್ರಯಾಣ ಬೆಳೆಸ್ತಾ ಇತ್ತು. ಉತ್ತರ ಪ್ರದೇಶದ ಮಹೋಬಾ ಬಳಿ ಈ ದುರಂತ ಸಂಭವಿಸಿದ್ದು, ತಡರಾತ್ರಿ 2:30 ಸುಮಾರಿಗೆ ಈ ಘಟನೆ ನಡೆದಿದೆ. ಘಟನಾ ಸ್ಥಳದಲ್ಲಿ ಈಗ ರಕ್ಷಣಾ ಕಾರ್ಯಾಚರಣೆ ಮುಂದುವರೆದಿದೆ. ಇನ್ನು ಸ್ಥಳಕ್ಕೆ ಜಿಲ್ಲಾಧಿಕಾರಿ ಹಾಗೆ ರೈಲ್ವೆ ಅಧಿಕಾರಿಗಳು ಭೇಟಿ ಕೊಟ್ಟು ಪರಿಶೀಲಿಸ್ತಾ ಇದ್ದಾರೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ನಾಗರಾಜ್ ದೀಕ್ಷಿತ್. ನಾಗರಾಜ್ ದೀಕ್ಷಿತ್, ಈ ರೈಲು ದುರಂತಕ್ಕೆ ಕಾರಣ ಏನಾಯಿತು? ಗಾಯಾಳುಗಳ ಸ್ಥಿತಿ ಹೇಗಿದೆ? ಸುಕನ್ಯಾ, ಈಗಾಗಲೇ ಎಲ್ಲ 12 ಜನ ಗಾಯಾಳುಗಳನ್ನ ಸ್ಥಳೀಯ ಆಸ್ಪತ್ರೆಯಲ್ಲಿ ಮೊದಲು ಪ್ರಥಮ ಚಿಕಿತ್ಸೆ ಕೊಡಲಾಗಿತ್ತು. ಕೆಲವರು ಸ್ವಲ್ಪ ಗಂಭೀರ ಗಾಯಗೊಂಡಿದ್ರು. ಅವರನ್ನ ಜಿಲ್ಲಾ ಆಸ್ಪತ್ರೆಗೆ ಆಂಬ್ಯುಲೆನ್ಸ್ ನಲ್ಲಿ ರವಾನಿಸಲಾಗಿತ್ತು. ಬಹುತೇಕ ಜನರನ್ನ ಈಗಾಗಲೇ ಡಿಸ್ಚಾರ್ಜ್ ಮಾಡಲಾಗಿದೆ. ಅವರು ಚಿಕಿತ್ಸೆಯನ್ನು ತೆಗೆದುಕೊಂಡು ಮನೆಗೆ ಹೊರಟಿದ್ದಾರೆ, ಅಂದ್ರೆ ತಮ್ಮ ಪ್ರದೇಶಗಳಿಗೆ ಹೊರಟಿದ್ದಾರೆ. ಇನ್ನು ರೈಲು ಇನ್ನು ಅಲ್ಲಿಯೇ ನಿಂತಿದೆ. ಎಲ್ಲಿ ಬಿದ್ದಿದೆಯೋ ಇನ್ನೂ ಕೂಡ ಅಲ್ಲೇ ನಿಂತಿದೆ. ಅಲ್ಲಿ ಕ್ರೈನ್ಗಳಿಗಾಗಿ ಕಾಯಲಾಗ್ತಾ ಇದೆ. ಡಬ್ಬೆಗಳನ್ನ ಕೆಳಗೆ ಬಿದ್ದಂತಹ 8 ಡಬ್ಬಿಗಳನ್ನ ಮತ್ತೆ ಹಳಿಯ ಮೇಲೆ ಸೇರಿಸ್ತಕ್ಕಂಥ ಕಾರ್ಯಕ್ಕಾಗಿ ಕ್ರೇನ್ಗಳಿಗಾಗಿ ವೆಯ್ಟ್ ಮಾಡಲಾಗ್ತಾ ಇದೆ. ಅಲ್ಲಿ ಈಗಾಗಲೇ ಸ್ಥಳೀಯ ಜಿಲ್ಲಾಧಿಕಾರಿ ಮತ್ತು SP ಈಗಾಗಲೇ ಸ್ಥಳದಲ್ಲೇ ಮೊಕಾಂ ಹೂಡಿದ್ದಾರೆ. ರೈಲ್ವೆ ಇಲಾಖೆಯ ಹಿರಿಯ ಅಧಿಕಾರಿಗಳು ಕೂಡ ಅಲ್ಲಿಗೆ ಈಗಾಗಲೇ ಬಂದಿದ್ದಾರೆ. ಇದು ಏನಾಗಿದೆ ಅಂತಂದ್ರೆ, ಮಹೋಬಾ ಸ್ಟೇಷನ್ ನಿಂದ ಹೊರಟಿದ ಮುಂದೆ ಬರುವಾಗ ಒಂದು 10 ಕಿಲೋಮೀಟರ್ ದೂರದಲ್ಲಿಯೇ ಈ ಒಂದು ದುರ್ಘಟನೆ ನಡೆದಿದೆ. ಕೇವಲ ಒಂದು ಸ್ಟೇಷನ್ ನಿಂದ ಕೇವಲ 10 ಕಿಲೋಮೀಟರ್ ಅಷ್ಟೇ ಮುಂದೆ ಬಂದಿದ್ರಿಂದ ಹೆಚ್ಚಿನ ಸ್ಪೀಡ್ ಇರಲಿಲ್ಲ. ಹಾಗಾಗಿ ಟ್ರೈನ್ ಆಕ್ಸಿಡೆಂಟ್ ನಲ್ಲಿ ಹೆಚ್ಚಿನ ಅಪಾಯಗಳು ಆಗಿಲ್ಲ. ಯಾರು ಕೂಡ ಸಾವು ನೋವಿಗೆ ಈಡಾಗಿಲ್ಲ. ಒಂದಿಷ್ಟು ಜನಕ್ಕೆ ಮಾತ್ರ ಗಾಯಗಳಾಗಿದೆ, ಸಣ್ಣ ಪುಟ್ಟ ಗಾಯಗಳು ಅಂತ ಹೇಳಲಾಗ್ತಾ ಇದೆ. ಹಾಗಾಗಿ ಹೆಚ್ಚಿನ ಸಮಸ್ಯೆಗಳು ಏನು ಆಗಿಲ್ಲ ಅನ್ನುವಂತಹ ಮಾಹಿತಿ ಈಗಾಗಲೇ ಹೊರಬಿದ್ದಿದೆ. ಇನ್ನು ಈ ಘಟನೆಯ ಹಿನ್ನೆಲೆ ನೋಡೋದಾದ್ರೆ, ಅದಕ್ಕೆ ಇನ್ನಷ್ಟು ತನಿಖೆಗಳಾಗಬೇಕು. ತನಿಖೆಗಳಾದ ನಂತರವಷ್ಟೇ ಏನನ್ನಾದ್ರೂ ಹೇಳಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳಬಹುದು ಸುಕನ್ಯಾ. ಯಾಕೆಂತಂದ್ರೆ ಉತ್ತರ ಪ್ರದೇಶದಲ್ಲಿ ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ಇಂತಹ ದುರಂತಗಳು ನಡೀತಾ ಇದೆ. ಅಷ್ಟೇ ಅಲ್ಲ, ಮೊನ್ನೆಯಷ್ಟೇ ರೈಲ್ವೆ ಹಳಿಯ ಮೇಲೆ ಕಡಿಮೆ ತೀವ್ರತೆಯ ಸಾಕಷ್ಟು ಪ್ರಮಾಣದ ಸ್ಫೋಟಕಗಳನ್ನ ಕೂಡ ವಶಪಡಿಸಿಕೊಂಡಿದ್ದನ್ನ ನಾವು ಇಲ್ಲಿ ನೆನಪಿಸಿಕೊಳ್ಬಹುದು. ಹೀಗಾಗಿ ಇದರ ಹಿನ್ನೆಲೆಯಲ್ಲಿ ಯಾವುದಾದ್ರೂ ಉಗ್ರರ ಕೃತ್ಯ ಇದೆಯಾ ಅಥವಾ ಬೇರೆ ಏನಾದ್ರೂ ಕಾರಣ ಇತ್ತಾ, ಇವೆಲ್ಲ ಕೂಡ ತನಿಖೆಯಿಂದಷ್ಟೇ ಹೊರಬರಬೇಕಾಗಿದೆ ಸುಕನ್ಯಾ. ಓಕೆ, ಧನ್ಯವಾದ ನಾಗರಾಜ್.